ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಕೇವಲ 10 ನಿಮಿಷದಲ್ಲಿ ಅಕ್ಕಿ ಬೇಳೆ ನೆನೆಸಲಾರ್ದೇನೆ ರುಬ್ಲಾರ್ದೇನೆ ಗರಿ ಗರಿ ಆಗಿರುವಂತ ಸಾಫ್ಟ್ ಆಗಿರುವಂತ ಪಡ್ಡು ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುಮ್ರಿ. ಮಾಡೋದಂತ್ರು ಬಹಳ ಸಿಂಪಲ್ ಐತ್ರಿ, ರುಚಿ ಅಂತೂ ಅದ್ಭುತ ಐತ್ ನೋಡ್ರಿ. ನಮ್ ಕಡೆ 2 ಆಲೂಗಡ್ಡೆ ಇದ್ವು ಅಂದ್ರೆ ಸಾಕ್ರಿ, ಇಷ್ಟು ಗರಿ ಗರಿ ಆದಂತ ಪಡ್ಡು ರೆಡಿ ಮಾಡ್ಬೋದು ನೋಡ್ರಿ. ಬರೀ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುಮಂತ್ರಿ. ಇಲ್ಲಿ ನೋಡ್ರಿ, ಒಂದ್ ಮಿಕ್ಸಿ ಜಾರಿಗೆ ಕುದಿಸಿರುವಂತ 2 ಆಲೂಗಡ್ಡೆ ಹಾಕೊಂಡಿನ್ರಿ. ಅದೇ ರೀತಿ 1 ಕಪ್ ಆಗೋಷ್ಟು ಅವಲಕ್ಕಿ ಹಾಕೊಂಡಿನ್ರಿ. ಮತ್ತೆ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕೊಳತ್ತೀನ್ರಿ. ಇವಾಗ 2 ಕಪ್ ಆಗೋಷ್ಟು ನೀರ್ ಹಾಕೊಂಡು ಇದನ್ನ ಸಾಫ್ಟ್ ಆಗಿ ನುಣ್ಣಗೆ ರುಬ್ಕೊಂಡ್ ಬರುಮಂತ್ರಿ. ಇಲ್ಲಿ ನಾವ್ ಯಾವ್ದೇ ತರ ಮೊಸರು ಅನ್ನೋದು ಹಾಕ್ತಾ ಇಲ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಈ ತರ ರುಬ್ಕೋಬೇಕು ನೋಡ್ರಿ. ಇವಾಗ ಒಂದ್ ಬೌಲ್ದಾಗ ಹಿಟ್ಟನ್ನು ತೆಗಿಯಮಂತ್ರಿ. ಇಲ್ಲಿ ನಾವು ಮೊಸರು ಅನ್ನೋದು ಕೂಡ ಬಳಸ್ತಾ ಇಲ್ರಿ. ಅಟ್ ಸಿಂಪಲ್ ಆಗಿ ಟೇಸ್ಟಿಯಾಗಿ ಪಡ್ಡು ಗರಿ ಗರಿ ಆಗಿ ಬರ್ತಾವ ನೋಡ್ರಿ ನೀವು. ಇವಾಗ 2 ಸ್ಪೂನ್ ಆಗೋಷ್ಟು ನಾನು ಚಿರೋಟಿ ರವೆ ಹಾಕೊಂಡಿನ್ರಿ. ಇದನ್ನ ಚಿರೋಟಿ ರವೆ ಹಾಕೊಂಡು ಒಂದ್ ಸ್ವಲ್ಪ ಕಲ್ಸ್ಕೊಳ್ಳುಮಂತ್ರಿ. ಅಂದ್ರ ಗರಿ ಗರಿ ಆಗಿ ಬರ್ಲಿ ಅಂತ ಹೇಳಿ 2 ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ಹಾಕೊಂಡಿನ್ರಿ. ನೋಡ್ರಿ, ಹಿಟ್ಟಿನ ಗಟ್ಟಿ ಐತ್ರಿ ಇದು. ಇದಕ್ಕ ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊಳ್ಳುಮಂತ್ರಿ. ಆಮೇಲೆ ಇಲ್ಲಿ ನೋಡ್ರಿ, ಒಂದ್ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕೊಂಡಿನ್ರಿ. ಅದೇ ರೀತಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳುಮಂತ್ರಿ. ಬೆಳಗ್ಗೆ ಗಡ್ಬಡಿ ಒಳಗ ಈ ಸಿಂಪಲ್ ಆಗಿ ಅಷ್ಟೇ ಈಜಿ ಆಗಿರುವಂತ ರೆಸಿಪಿ ಐತ್ ನೋಡ್ರಿ ಇದು. ಹಿಟ್ ಅನ್ನೋದು ಈ ತರ ಇರ್ಬೇಕು ನೋಡ್ರಿ. ನೋಡ್ರಿ, ರಿಬ್ಬನ್ ತರ ಬೀಳ್ಬೇಕ್ರಿ ಹಿಟ್ ಅನ್ನೋದು. ಇವಾಗ ಇದು ಹಿಟ್ ರೆಡಿ ಆಗೈತ್ರಿ. ನಾವೇನ್ ಮಾಡೋಮ್ರಿ, ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೊಳುಮಂತ್ರಿ. ಸ್ಟಫಿಂಗಕ್ಕ ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೊಳುಮಂತ್ರಿ. ಇಲ್ಲಿ ನೋಡ್ರಿ, ಕಡಾಯಿ ಇಟ್ಕೊಂಡಿನ್ರಿ ಗ್ಯಾಸ್ ಮೇಲೆ. ಸ್ವಲ್ಪ ಎಣ್ಣೆ ಹಾಕೊಂಡು ಮತ್ತ ಅದೇ ರೀತಿ ಸ್ವಲ್ಪ ಸಾಸ್ವಿ, ಸ್ವಲ್ಪ ಜೀರಿಗೆ, ಸಣ್ಣದಾಗಿ ಕಟ್ ಮಾಡಿರುವಂತ ಉಳ್ಳಾಗಡ್ಡೆ ಹಾಕೊಂಡಿನ್ರಿ. ಅದೇ ರೀತಿ ಸಣ್ಣದಾಗಿ ಕಟ್ ಮಾಡಿರುವಂತ ಹಸಿ ಮೆಣಸಿನಕಾಯಿ, ಕರಿಬೇವಿನ ಎಲೆ ಹಾಕೊಂಡು ಇದನ್ನ ಜಸ್ಟ್ ಒಂದ್ 2 ನಿಮಿಷ ಫ್ರೈ ಮಾಡ್ಕೊಳುಮಂತ್ರಿ. ಜಸ್ಟ್ ಕಲರ್ ಚೇಂಜ್ ಆಗ್ಬೇಕ್ರಿ ಉಳ್ಳಾಗಡ್ಡಿದ್. ಇವಾಗ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇನ್ನೊಂದ್ಸರ್ತಿ ಇದನ್ನ ಫ್ರೈ ಮಾಡ್ಕೊಳುಮಂತ್ರಿ. ಇವಾಗ ನಾವು ಆಲೂಗಡ್ಡೆನ ಕುದಿಸಿಟ್ಕೊಂಡಿದೀವಲ್ರಿ, ನಾ ಇದು ವಿಡಿಯೋದಾಗ ತೋರ್ಸಿಲ್ರಿ, ಆದ್ರ ಕುದಿಸಿ ಸೈಡಿಗೆ ಇಟ್ಕೊಂಡಿದ್ದೇರಿ ನಾ. ಅದು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳುಮಂತ್ರಿ. ಒಂದ್ 2 ನಿಮಿಷ ಆಗನ ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಹಾಕಿ ಒಂದ್ 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುದಿಸ್ಕೊಂಡ್ರ ಸಾಕ್ ನೋಡ್ರಿ. ಸೂಪರ್ ಆಗಿ ಆಲೂಗಡ್ಡೆ ಸ್ಟಫಿಂಗ್ ಕೂಡ ರೆಡಿ ಐತ್ರಿ. ನೀವು ನೋಡ್ತಾ ಇರ್ಬೋದ್ರಿ. ಇವಾಗ ಏನ್ ಮಾಡುಮ್ರಿ, ಇದು ತಣ್ಣಗ್ ಅಂದ್ರ ಕೋಲ್ಡ್ ಆಗಕ್ ಬಿಡುಮಂತ್ರಿ. ಇದು ಕೋಲ್ಡ್ ಆಗನ ಇದ್ರದ್ದು ಬಾಲ್ಸ್ ಮಾಡ್ಕೊಳುಮಂತ್ರಿ. ನೋಡ್ರಿ, ಈ ತರ ಆಲೂಗಡ್ಡೆ ಬಾಲ್ಸ್ ಮಾಡ್ಕೊಂಡೇನ್ರಿ. ಇವಾಗ ಇದು ಕೂಡ ರೆಡಿ ಆಗೈತ್ರಿ, ಹಿಟ್ ಕೂಡ ರೆಡಿ ಆಗೈತ್ರಿ. ಇಲ್ಲಿ ನೋಡ್ರಿ, ನಾನು ಪಡ್ಡಿನ ಮಣಿ ಇಟ್ಕೊಂಡಿನ್ರಿ. ಪಡ್ಡಿನ ಮಣಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಳುಮಂದ್ರಿ. ಒಂದ್ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿನ್ರಿ. ಇವಾಗ ಏನ್ ನಾವ್ ಹಿಟ್ ರೆಡಿ ಮಾಡಿ ಇಟ್ಕೊಂಡಿವಲ್ರಿ, ಅದು ಹಿಟ್ಟು ಹಾಕೊಳತ್ತೀನಿ ನೋಡ್ರಿ. ಒಂದೊಂದೇ ಸ್ಪೂನ್ ಆಗೋಷ್ಟು ಹಿಟ್ಟು ಹಾಕೋರಿ, ಜಾಸ್ತಿ ಹಾಕೊಳಕ್ ಹೋಗ್ಬೇಡ್ರಿ. ಅದೇ ರೀತಿ ಎಲ್ಲಾನು ಹಾಕೋರಿ. ಗ್ಯಾಸ್ ಫ್ಲೇಮ್ ಲೋದಾಗೆ ಇರ್ಬೇಕು ನೋಡ್ರಿ. ಇವಾಗ ಹಿಟ್ಟು ಹಾಕೊಳ್ಳೋದಾಗೈತ್ರಿ. ನಾವೇನ್ ಆಲೂಗಡ್ಡೆ ಬಾಲ್ಸ್ ರೆಡಿ ಮಾಡಿ ಇಟ್ಕೊಂಡಿವಲ್ರಿ, ಇದನ್ನ ಸೆಂಟರ್ದಾಗ ಈ ತರ ಇಟ್ಕೋಬೇಕು ನೋಡ್ರಿ. ಮಾಡೋದು ಕೂಡ ಈಜಿ ಐತ್ರಿ. ನೀವು ನೋಡ್ತಾ ಇರ್ಬೋದ್ರಿ ಎಷ್ಟು ಸಿಂಪಲ್ ಅಂಡ್ ಟೇಸ್ಟಿಯಾಗಿ ರೆಡಿ ಆಗತ್ತೆ ಅಂತ ಹೇಳಿ. ಇವಾಗ ಏನ್ ಮಾಡುಮ್ರಿ, ಇದ್ರ ಮ್ಯಾಲ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೊಳ್ಳುಮಂತ್ರಿ. ಜಾಸ್ತಿ ಏನ್ ಹಾಕೊಳಕ್ ಹೋಗ್ಬೇಡ್ರಿ, ಜಸ್ಟ್ ಅದು ಕವರ್ ಆಗುತ್ತನ ಹಿಟ್ಟು ಹಾಕೋರಿ. ಬೆಳಿಗ್ಗೆ ಮಕ್ಳಿಗೆ ಬ್ರೇಕ್ಫಾಸ್ಟಿಗೆ ಹೆಲ್ದಿಯಾಗಿ ಏನಾರ ಕೊಡ್ಬೇಕು, ಅಷ್ಟೇ ಈಸಿಯಾಗಿನೂ ಇರ್ಬೇಕಂದ್ರ ನೀವ್ ಈ ತರ ಮಾಡ್ಕೋಬಹುದು ನೋಡ್ರಿ. ಇವಾಗ ಒಂದ್ 2 ನಿಮಿಷ ಇದನ್ನ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ದಾಗ ಕುದಿಸ್ಕೊಂಡ್ರ ಸೂಪರ್ ಆಗಿ ಸ್ಟಫ್ಡ್ ಆಲೂಗಡ್ಡೆ ಪಡ್ಡು ರೆಡಿ ಆದ್ವು ನೋಡ್ರಿ. ಇವಾಗ ಮ್ಯಾಗ ಸ್ವಲ್ಪ ಎಣ್ಣೆ ಹಾಕೊಂಡು ಇದನ್ನ ತಿರುಗಿ ಹಾಕೊಳ್ಳುಮಂತ್ರಿ. ಕಲರ್ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತೆ ಅಂತ ಹೇಳಿ. ನೀವು ಕೂಡ ಮನೆಯೊಳಗ ಈ ರೆಸಿಪಿ ಟ್ರೈ ಮಾಡಿ ನೋಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಮಾಡಕ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಇವಾಗ ಏನ್ ಮಾಡೋಮ್ರಿ, ಇನ್ನೊಂದ್ 2 ನಿಮಿಷ ಲೋ ಫ್ಲೇಮ್ದಾಗ ಇಟ್ಟು ಇದನ್ನ ಬೇಯಿಸ್ಕೊಳ್ಳುಮಂತ್ರಿ. ನೋಡ್ರಿ, ಸೂಪರ್ ಆಗಿ ಈಜಿ ಆಗಿರುವಂತ ಗರಿ ಗರಿ ಆಗಿರುವಂತ ಸ್ಟಫ್ಡ್ ಆಲೂಗಡ್ಡೆ ಸ್ಟಫ್ಡ್ ಪಡ್ಡು ರೆಡಿ ಆಯ್ತು ನೋಡ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ. ಅದೇ ರೀತಿ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ನಿಮ್ಗೆ ಇಷ್ಟ ಈಜಿ ರೆಸಿಪಿ ಬೇಕಾಗಿತ್ತಂದ್ರೆ ನನ್ನ ಚಾನಲ್ ಇದೇ ರೀತಿ ನೋಡ್ತಾ ಇರ್ರಿ. ನೋಡ್ರಿ, ಕಲರ್ ಎಷ್ಟು ಮಸ್ತಾಗಿ ಬಂದೈತ್ರಿ. ರುಚಿ ಅಂದ್ರೂ ಹೇಳಕ್ ಹೋಗ್ಬೇಡ್ರಿ, ಅಷ್ಟು ಮಸ್ತ್ ಆಗೈತ್ರಿ. ನೀವು ಕೂಡ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಕೂಡ ನನಗೆ ಹಾಕ್ರಿ. ನೆಕ್ಸ್ಟ್ ಇಷ್ಟೇ ಈಜಿ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ರೀ. ಐ ಹೋಪ್ ನಿಮ್ಗೆ ನನ್ನ ರೆಸಿಪಿ ಇಷ್ಟ ಆಗೈತೆ ಅಂತ ಅನ್ಕೊಂಡೀನಿ. ಇಷ್ಟ ಆಗಿತ್ತಂದ್ರೆ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗುಮಂತ್ರಿ.